ವಾರ್ತೆಗೆ ಸ್ವಾಗತ. ಚೌಡೇಶ್ವರಿ ಹಾಗೂ ಚಾಮುಂಡೇಶ್ವರಿ ದೇವಿಯ ಉತ್ಸವ ಕಾರ್ಯಕ್ರಮ ಅಭಯ ಸಮಾಜ ಸೇವಾ ಸಂಸ್ಥೆ ಹಾಗೂ ಅಭಯ ಆರೋಗ್ಯ ಧಾಮ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಆಚರಣೆ ಶುಭ ಹಾರೈಸಿದ ಅನೇಕ ಗಣ್ಯರು ಖ್ಯಾತ ಚಲನಚಿತ್ರ ಪೋಷಕ ನಟರಾದ ಶ್ರೀ ಶಿವಕುಮಾರ್ ಆರಾಧ್ಯ, ವಿದ್ಯಾರ್ಥಿ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಶಿವಶಂಕರ್, ಹೋರಾಟಗಾರರಾದ ಕ್ರಾಂತಿರಾಜು, ಜಿಲ್ಲಾಧ್ಯಕ್ಷರಾದ ಅಶ್ವಥ್, ಶಿವಕುಮಾರ್ ಸ್ವಾಮೀಜಿ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ವೆಂಕಟೇಶ್ ಗೌಡ, ಸಂಘಟನೆಗಳ ಅಧ್ಯಕ್ಷರುಗಳಾದ ಮಹೇಶ್, ರಶ್ಮಿ, ತ್ರಿವೇಣಿ, ಸ್ವಪ್ನ, ರಾಮು, ಅಶ್ವಥ್, ವಿಜಯಕುಮಾರ್, ಹಿರಿಯ ಹೋರಾಟಗಾರರಾದ ಟೋಪಿ ನಾಗರಾಜಯ್ಯ ಹಾಗೂ ಶಿವಕುಮಾರ್ ಸ್ವಾಮೀಜಿ ಟ್ರಸ್ಟ್ ಇನ್ ವೆಂಕಟೇಶ್ ಗೌಡ್ರು ಹಾಗೂ ಕಾಂತಿರಾಜು, ಮಹೇಶ್, ಮತ್ತೊಬ್ಬ ಮಹೇಶ್, ತ್ರಿವೇಣಿ, ಸೈನಿ ಮೇಡಂ, ರಾಮಣ್ಣಹಳ್ಳಿಯಿಂದ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯ ಅಂಜಿನಪ್ಪ ಅಧ್ಯಕ್ಷರು, ಕೆಂಪರಾಜು ಬೆಂಗಳೂರು ಜಿಲ್ಲಾಧ್ಯಕ್ಷರು, ಕಿರುತೆರೆ ನಟ ಶಿವಕುಮಾರ್ ಆರಾಧ್ಯ ಅವರು ಮತ್ತು ಎಂಪಿ ಮಂಜುನಾಥ್, ಡಾಕ್ಟರ್ ಶಿವಶಂಕರ್, ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆ ಕರ್ನಾಟಕ ಪೊಲೀಸ್ ಸಂಘದ ಅಧ್ಯಕ್ಷರಾದ ಅಶ್ವಥ್ ತಂಡದವರಿಗೆಲ್ಲರಿಗೂ ಶುಭ ಕೋರಿ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿ
ಚೌಡೇಶ್ವರಿ ಅವರ ಉತ್ಸವನ ನಾವು ಅಭಯ ಸಮಾಜ ಸೇವಾ ಸಂಸ್ಥೆ ಹಾಗೂ ಅಭಯ ಆರೋಗ್ಯಧಾಮದ ವತಿಯಿಂದ ಆಯೋಜನೆ ಮಾಡಿಕೊಂಡಿದ್ವಿ. ಸುಮಾರು ವರ್ಷಗಳ ಕನಸು ಇಂದು ನನಸಾಗಿದೆ. ಏನು ಅಮ್ಮನ ಉತ್ಸವ ಮಾಡಬೇಕು ಅಂತ ಸತತವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಈ ಸಲ ನನ್ನ ಹುಟ್ಟಿದಬ್ಬ ಮಾಡೋದು ಬೇಡ ಅಂದ್ಕೊಂಡಿದ್ರು ಕೂಡ ದೇವತೆಗಳ ಒಂದು ಆಶೀರ್ವಾದ ಇರಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆದರೂ ಕೂಡ ಬಹಳಷ್ಟು ಜನ ಬಂದು ನನಗೆ ವಿಶ್ ಮಾಡಿರೋದು ತುಂಬ ಖುಷಿಯಾಗಿದೆ. ಇದೇ ರೀತಿ ಎಲ್ಲ ಸಮಾಜ ಸೇವೆಯಲ್ಲಿ ಹೋರಾಟಗಾರರು ಸುಮಾರು ಜನ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದ ಮಾಡಿದ್ದಾರೆ. ದೇವರು ನಿಜವಾಗ್ಲೂ ನನಗೆ ಖುಷಿ ಅನಿಸುತ್ತೆ ಈ ಒಂದು ಆಶೀರ್ವಾದ ಪಡ್ಕೊಳ್ಳೋಕ್ಕೆ. ಅದೇ ರೀತಿ ಅಮ್ಮನ ಆಶೀರ್ವಾದ ಕೂಡ ಆಗಿದೆ. ಇವತ್ತು ಅಮ್ಮನ್ನ ಕರ್ಕೊಂಡೋಗಿ ಉತ್ಸವನ ಮಾಡಿದ್ದೀವಿ. ಇದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಮತ್ತು ಎಲ್ಲ ಬಂದಿರುವಂತಹ ಎಲ್ಲ ಪ್ರೀತಿಯ ಗೆಳತಿಯರಿಗೆ, ಸ್ನೇಹಿತರಿಗೆ, ಹೋರಾಟಗಾರರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಮತ್ತು ಮೀಡಿಯಾ ವೃಂದದವರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ಈ ದಿನ ನಮ್ಮ ಅಭಯ ಸಮಾಜ ಸೇವಾ ಸಂಸ್ಥೆಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಹಿಳಾ ಅಧ್ಯಕ್ಷರು ಹಾಗೂ ನಮ್ಮ ಶ್ರೀಮತಿಯವರು ಇವತ್ತು ಅಭಯ ಸಂಸ್ಥೆಯನ್ನು ಮಾಡಿ ನಾವು 7 ವರ್ಷ ಆಗಿದೆ. ಇವತ್ತು ನಾವು 4 ಜನಗಳಿಗೆ ಸೇವೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇವತ್ತು ಯಾರ ಹತ್ರನೂ ಏನು ಕೇಳದೆ ನಮ್ಮ ದುಡಿಮೆಯ ಹಣದಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತು ಅವರು ಪ್ರೀತಿ ಹಾಗೂ ಅವರವರು ಪ್ರೀತಿಯಿಂದ ಕೊಡೋದನ್ನು ನಾವು ತಗೊಳ್ತೀವಿ. ಆದರೆ ಇನ್ನು ಮುಂದಿನ ವರ್ಷದಲ್ಲಿ ಇವತ್ತು ಚಾಮುಂಡೇಶ್ವರಿ, ಚೌಡೇಶ್ವರಿ ಇನ್ನೂ 4-5 ದೇವರು ತರಬೇಕಾಗಿತ್ತು, ತರೋಕ್ಕೆ ಆಗಲಿಲ್ಲ. ಆ ತಾಯಿ ಶಕ್ತಿ ಕೊಡ್ತಾಳೆ. ಮುಂದಿನ ದಿನಗಳಲ್ಲಿ ವಿಜೃಂಭಣೆಯಿಂದ ಮಾಡ್ತೀವಿ. ಇವತ್ತು ನನ್ನ ಆರೋಗ್ಯ ಸ್ವಲ್ಪ ಸರಿಯಿಲ್ಲದ ಕಾರಣ ಇವತ್ತು ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನನಗೆ ಯಾವ ಮೈಕೂ ಅವಶ್ಯಕತೆ ಇಲ್ಲ. ಅದರಿಂದಗೋಸ್ಕರವಾಗಿ ಹೇಳ್ತೀವಿ. ಇವತ್ತು ಅಭಯದ ಕನಸು ಏನಂದರೆ ಮುಂದಿನ ದಿನಗಳಲ್ಲಿ ಏನು ಅಂತ ಹೇಳಲ್ಲ, ಅದನ್ನು ಮಾಡಿ ತೋರಿಸ್ತೀನಿ ಅಂತ ನಾನು 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನಾನು ನಿಮ್ಮ ಕಲಾವಿದ ಶಿವಕುಮಾರ್ ಆರಾಧ್ಯ. ಬಂಧುಗಳೇ, ಇವತ್ತು ಅಭಯ ಸಮಾಜ ಸೇವಾ ಸಂಘ ಇದರ ಆಶ್ರಯದಲ್ಲಿ ಇದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ಶ್ರೀ ಕೃಷ್ಣಯ್ಯನವರು ಹಾಗೂ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಮತಿ ಶೀಲಾ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಅವ್ರ ಮನೆಗೆ ತಾಯಿ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿಯನ್ನು ಕರೆಸಿ ನಮ್ಮೆಲ್ಲರಿಗೂ ಆ ತಾಯಿಯ ದರ್ಶನ ಮತ್ತು ಆಶೀರ್ವಾದ ದೊರೆಯುವಂಥ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ತಾಯಿಯ ಆಶೀರ್ವಾದ ಹಾಗೆ ಇವರುಗಳ ಮೇಲೂ ಇರಲಿ. ಇವರು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಇದರ 10 ಪಟ್ಟು 100 ಪಟ್ಟು ಸೇವೆ ಮಾಡುವಂಥ ಅವಕಾಶವನ್ನು, ಶಕ್ತಿಯನ್ನು ಆ ತಾಯಿ ಕರುಣಿಸಲಿ ಅಂತ ನಾನು ಭಕ್ತಿಯಿಂದ ಕೇಳ್ಕೊಳ್ತೇನೆ. ಹಾಗೆ ಇವರಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ತ್ರಿವೇಣಿ ಅಂತ ನವ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರು. ಅಭಯಕ್ಕೆ ಅವ್ರದ್ದು ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ತುಂಬ ಶ್ರಮಜೀವಿ ಮತ್ತು ಸಮಾಜ ಸೇವೆ ಚೆನ್ನಾಗಿ ಮಾಡಿರೋವಂಥವ್ರು, ಒಳ್ಳೆ ಹಳೆ ಹೋರಾಟಗಾರರು ಕೃಷ್ಣಣ್ಣವರು ಅಷ್ಟೇ. ಅವರನ್ನು ನೋಡಿ ನಾವು ಅವ್ರನ್ನ ದಿನ ಪೀಳಿಗೆಗಳನ್ನ ನೋಡಿಕೊಂಡು ನಾವು ಬೆಳೀತಿರೋಂಥ ಕುಡಿಗಳು, ನಾವಿಂದ ಚಿಕ್ಕ ಕುಡಿಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂಭ್ರಮ ಇನ್ನು ನೆಕ್ಸ್ಟ್ ವರ್ಷದಿಂದ ಇನ್ನೂ ಅದ್ದೂರಿಯಾಗಿ ನಡೀಲಿ. ತಾಯಿ ಚಾಮುಂಡೇಶ್ವರಿ, ಚೌಡೇಶ್ವರಿ ಕಾರ್ಯಕ್ರಮ ಮುಂದಕ್ಕೆ ನಾವೆಲ್ಲ ಕೈ ಜೋಡಿಸಿ ಇನ್ನು ಮುಂದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇದು ಮಾಡ್ತೀವಿ. ನಮ್ಮ ಕಲಾವಿದರು ಸರ್ ತುಂಬ ಹಳೆ ಕಲಾವಿದರು ಪಾಪ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಒಂದು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಯ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ರಾಜ್ಯಾಧ್ಯಕ್ಷರಾದಂತಹ ಕೃಷ್ಣಯ್ಯರವರು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರಾದಂತಹ ಅಭಯಶೀಲಾ ಮೇಡಮ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಇವತ್ತು ಏನು ಒಂದು ಜನರ ಸಂಕಲ್ಪಕ್ಕಾಗಿ, ಸಮಾಜಕ್ಕಾಗಿ ತಾಯಿ ಚಾಮುಂಡೇಶ್ವರಿ ಹಾಗೂ ದೇವಿ ಚೌಡೇಶ್ವರಿಯ ಒಂದು ಪ್ರತಿಷ್ಠಾಪನೆಯನ್ನು ಇವತ್ತು ಇಟ್ಕೊಂಡಿರುವಂಥದ್ದು. ಹಾಗಾಗಿ ಇವರು ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಸಮಾಜಕ್ಕೆ ನಾವು ಕಂಡಂತೆ ಸುಮಾರು ರೋಗಿಗಳಿಗೆ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು, ಮತ್ತು ಸಮಾಜದಲ್ಲಿ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಕಾರ್ಮಿಕರ ಪರ ಆಗಲಿ, ಯಾವುದೇ ನೊಂದ ಪರ ಆಗಲಿ ಅವರು ಹೋರಾಟವನ್ನು ನಮ್ಮ ಜೊತೆಯೆಲ್ಲ ಕೈ ಜೋಡಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಹೆಚ್ಚಿನದಾಗಿ ರೋಗಿಗಳಿಗೆ ಕಾರ್ಯನಿರ್ವಹಿಸುವಂತಹ ಶಕ್ತಿಯನ್ನು ಆ ದೇವಿ ಭಗವಂತ ಇವರಿಬ್ಬರಿಗೂ ಕೊಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಮೇಡಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್.
ನಿಮ್ಮ ಪ್ರೀತಿ ಹೀಗೆ ಇರಲಿ ಅಣ್ಣ ತಮ್ಮಂದಿರ. ಹಾಗೆ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸೇವೆಯಲ್ಲಿ ನಿರಂತರವಾಗಿ ನೀವು ಯಾವುದೇ ಒಂದು ಒಳ್ಳೆ ಕೆಲಸ ಕರೆದ್ರೂ ಕೂಡ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟ. ಸಮಾಜ ಸಂಸ್ಥೆಯ ರಾಜ್ಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾದ ಅಭಯಶೀಲಾ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಈ ದಿನ ನಮ್ಮೆಲ್ಲರಿಗೂ ಒಂದು ಶುಭ ದಿನ ಅಂತೇಳಿ ನನ್ನ ಅಭಿಪ್ರಾಯ. ಯಾಕೆಂದರೆ ಎರಡೆರಡು ಸಂತೋಷ. ಮೊದಲನೇ ಸಂತೋಷ ಜೊತೆಲಿದ್ದು ಇಲ್ಲಿನ ಎಲ್ಲ ಕಾರ್ಯ ಮುಗಿಸಿ ಹಾಗೆ ಎಲ್ಲರೂ ಇವತ್ತು ಸಂಜೆವರೆಗಿದ್ದು ಸಂಜೆ ನೈಟ್ ಇವತ್ತು ಅವರು ಯಾತ್ರೆಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರಿಗೂ ನಾವು ಶುಭ ಕೊಡ್ತಾ ಇದ್ದೀವಿ. ಹಾಗೆ ನನ್ನ ತಂಗಿ ಸಮಾನದಂಥ ನಮ್ಮ ಅಭಯಶೀಲ ಅವರು ಹುಟ್ಟು ಹೋರಾಟಗಾರ್ತಿ ಬೆಂಗಳೂರು ನಗರದಲ್ಲಿ ಕರ್ನಾಟಕದುದ್ದಕ್ಕೂ ಇವತ್ತು ಅಭಯಶೀಲ ಅಂತ ಅವ್ರದ್ದೇ ಆದ ಒಂದು ಛಾಪ ಮೂಡಿಸ್ಕೊಂಡಿರ್ತಕ್ಕಂಥ ಅವ್ರದಿಗೆ ಇವತ್ತು ನಾವು ಬೆಳಗ್ಗೆ ಹೊತ್ತಲ್ಲಿ ನಾವು ನಿಂತ್ಕೊಂಡು ಮಾಡಿದ್ವಿ. ಇವತ್ತು ನಾನು ಬೆಳಗ್ಗೆ ಅನಿವಾರ್ಯ ಕಾರಣ ಇವತ್ತು ಸಚಿವರ ಮನೆಗೆ ಹೋಗ್ಬೇಕಾಯಿತು. ಅವ್ರದ್ದು ಅಪಾಯಿಂಟ್ಮೆಂಟ್ ಸಹಿತ ಬಿಟ್ಟು ಓಡಿ ಬಂದು ಮಾತು ಕೊಟ್ಟು ಹೋಗಿದ್ದೆ ಬರ್ತೀನಮ್ಮ ಅಂತೇಳಿ. ಹಾಗೆ ಇವತ್ತು ಓಡಿ ಬಂದಿಗೆ ದೇವರ ಆಯಸ್ಸು ಆರೋಗ್ಯ ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಮಾಧ್ಯಮ ಮುಖಾಂತರ ಅವರೊಬ್ಬರು ಮಾಧ್ಯಮದ ಸ್ನೇಹಜೀವಿಯಾಗಿ ಮತ್ತು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಒಂದು ಅಭಿನಂದನೆಗಳನ್ನ ಮನಪೂರ್ವಕವಾದ ಆಶೀರ್ವಾದಗಳನ್ನ ಆರೈಕೆಗಳನ್ನ ಹಾಗೆ ನಮ್ಮದು ಸ್ವಲ್ಪ ಆಯಸ್ಸುಗಳನ್ನ ಅವ್ರಿಗೆ ಕೊಡಲಿ ಅಂತೇಳಿದೆ ನಾನು ಬಾಬಾ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನನ್ನ ಈ ಮೂಲಕ ಪ್ರಾರ್ಥನೆ ಮಾಡಿಕೊಳ್ತೀನಿ. ಹೀಗಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಅಪ್ರತಿಮ ಹೋರಾಟಗಾರರು ನನ್ನ ಜೀವಕ್ಕೆ ಜೀವ. ಇವತ್ತು ಅವ್ರದ್ದು ಬರ್ತ್ಡೇನ ಇವತ್ತು ಸಂಜೆ 5 ಗಂಟೆಗೆ ನಾವು ಅವ್ರ ಮನೇಲಿ ಈಗ ಅವ್ರಿಗೆ ಗೊತ್ತಿಲ್ಲದಂಗೆ ನಾವು ಈಗಾಗಲೇ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ಅವ್ರು ಇವತ್ತು ನೈಟು ಟ್ರೈನ್ಗೆ ಹೋಗ್ಬೇಕಾಯ್ತು 3 ಗಂಟೆಗೆ. ಅವ್ರು ಹೋಗೋಕ್ಕಾಗಲ್ಲ. ಜೊತೆ ಊಟ ಮಾಡಿ ಇವ್ರಿಗೂ ಆರೈಸಿ ಇವ್ರ ಜೊತೆಲಿ ಇದ್ದು ಇವತ್ತು ನಾವೆಲ್ಲ ನಮ್ಮ ನಿಮ್ಮೆಣ್ಣ ರಾಜಣ್ಣ ಇದ್ದಾರೆ, ನಮ್ಮ ಪ್ರದೀಪ್ ಅವರು ಇದ್ದಾರೆ, ನಮ್ಮ ಹೊಸಕರಿಂದ ಬರ್ತಕ್ಕಂಥ ನಮ್ಮ ದರ್ಪಣ ಮಂಜೂರು ಇದ್ದಾರೆ, ನಮ್ಮ ಲಿಂಗರಾಜ್ ಅವರು, ನಮ್ಮ ಮಂತ್ರಿಗಳ ಹೆಂಡತಿಯವರು ಎಲ್ಲರೂ ಇದ್ದಾರೆ. ಎಲ್ಲರೂ ಸೇರಿ ಇವತ್ತು ಅವ್ರಿಗೆ ಶುಭ ಇಲ್ಲಿ ಹಾರೈಸಿ 5 ಗಂಟೆಗೆ ಅವ್ರಿಗೊಂದು ಮನೆಯ ಕಾರ್ಯಕ್ರಮ ತಾವು ಈ ಮುಖಾಂತರ ನಮ್ಮನ್ನು ಆಹ್ವಾನಿಸ್ತಾ ಇದ್ದೀವಿ. ತಾವು ದಯಮಾಡಿ ತಾವು ಬರಬೇಕು ಹೇಳಿ ಇವತ್ತು ಹಾಗೆ ಕೆಂಪರಾಜ್ ಅವ್ರಿಗೂ ಸಹಿತ ನಾವು ಅಡ್ವಾನ್ಸ್ ಆಗಿ ಶುಭ ಹಾರೈಸಿ ಇವತ್ತು ಸಂಜೆ ಕಾರ್ಯಕ್ರಮಕ್ಕೆ ಅವರು ತಾವೆಲ್ಲ ಆಗಮಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಹಾಗೆ ಅವ್ರು ಸಂಜೆ ಪ್ರಯಾಣ ಮಾಡ್ತಾರೆ. ಈಗ ಕೆಂಪರಾಜ್ ಅವರು ಹುಟ್ಟುಹಬ್ಬದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಕೆಂಪರಾಜು ಅವರಿಗೆ ಇಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸೋದಕ್ಕೆ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹುಟ್ಟುಹಬ್ಬದ ಶುಭಾಶಯಗಳು. ಕೆಂಪರಾಜು ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಸಕಲ ಐಶ್ವರ್ಯಗಳನ್ನು ಕೊಟ್ಟು ತಾಯಿ ಇನ್ನಷ್ಟು ಸೇವೆಯನ್ನ ಮಾಡಿಸ್ಲಿ. ಹಾಗೂ ಎಲ್ಲರಿಗೂ ಅವರು ಒಂದು ಸ್ಫೂರ್ತಿದಾಯಕವಾಗಿ ಒಂದು ಸ್ಫೂರ್ತಿಯ ಚಿಲುಮೆಯಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆ ಅಂದ್ರೆ ಕೆಂಪರಾಜು ಅಂದ್ರೆ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆ. ಜಯ. ಇವತ್ತು ಅಭಯ ಸಮಾಜ ಸೇವಾ ಸಂಘ ಸಮಿತಿಯಿಂದ ನಮ್ಮ ಕೃಷ್ಣಯ್ಯ ಅವರು, ಅಭಯಶೀಲಾ ಮೇಡಮ್ ಅವರು ಸತತವಾಗಿ ಅವರು ಮನೆಗೆ ದೇವತೆಗಳನ್ನ ಕರೆಸಬೇಕು ಅಂತ ಕಾಯ್ತಿದ್ರು. ಅವರ ಸಕ್ಸಸ್ಸು ಇವತ್ತು ಆಗಿದೆ. ತಾಯಿ ಚಾಮುಂಡೇಶ್ವರಿ ಹಾಗೂ ಚೌಡೇಶ್ವರಿ ತಾಯಿ ನಮ್ಮ ಅಭಯಶೀಲಾ ಮೇಡಮ್ ಅವ್ರಿಗೆ ಇವತ್ತು ಜನ್ಮದಿನದ ಪ್ರಯುಕ್ತವಾಗಿ ಅವರು ಹುಟ್ಟೋದ ಸಂದರ್ಭದಲ್ಲಿ ತಾಯಿ ಅವರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಅವರು ಇನ್ನೂ ಹೆಚ್ಚಿನ ಅಧಿಕಾರ ಮತ್ತು ಎಲ್ಲ ಪ್ರಗತಿಪರ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ರೀತಿ ಭಾಗವಹಿಸಲಿ ಮತ್ತು ಅವ್ರಿಗೆ ಎಲ್ಲ ರೀತಿಯ ಸಮಾಜದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ಈ ಮೂಲಕ ತನ್ನಲ್ಲಿ ಬೇಡ್ಕೊಳ್ತಿದ್ದೀನಿ. ಇವತ್ತು ನಾಳೆ ನನ್ನ ಹುಟ್ಟುಹಬ್ಬ. ನಮ್ಮ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜಿ ಆಂಜನಪುರ ಮಾರ್ಗದರ್ಶನದಲ್ಲಿ ಹಾಗೂ ನನ್ನ ಸ್ನೇಹಿತರು ಸುನೀಲ್ ಕುಮಾರ್, ರಾಜಣ್ಣ, ನೀಲರಾಜು, ಗಂಗನರಸಯ್ಯ, ಬಾಬಣ್ಣ, ಪ್ರದೀಪು, ದೇವೇಂದ್ರ ಅವರು ಹಾಗೂ ನಮ್ಮ ದೇವರಾಜಣ್ಣ, ಸೀನಣ್ಣ, ಮಹಾಲಕ್ಷ್ಮಿ ಮತ್ತು ಇನ್ನೂ ಅನೇಕ ಸಂಘಟಕರು, ಸ್ನೇಹಿತರು, ಅಭಿಮಾನಿಗಳು ನನ್ನ ಹುಟ್ಟುಹಬ್ಬವನ್ನು ಪೀಣ್ಯ 2ನೇ ಅಂತ ಅಂಬೇಡ್ಕರ್ ಸರ್ಕಲ್ನಿರುವ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬಳಿ ಸಂಜೆ 7 ಗಂಟೆಗೆ ಆಚರಿಸ್ತಾ ಇದ್ದಾರೆ. ಎಲ್ಲ ಸ್ನೇಹಿತರಿಗೂ ಬಂಧು ಬಳಗದರಿಗೂ ಈ ಮೂಲಕ ನನ್ನ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಅಭಯಶೀಲಾ ಸಂಸ್ಥೆಯ ಶೀಲಾ ಮೇಡಮ್ದು ಬರ್ತ್ಡೇ ಹುಟ್ಟುಹಬ್ಬ ಭಾಳ ಸಿಂಪಲ್ಲಾಗಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಅವ್ರು ಪ್ರತಿ ವರ್ಷ ಸಿಂಪಲ್ಲಾಗಿ ಮಾಡೋದು. ಅವರು ಇನ್ನೂ 100 ಕಾಲ ಈ ಕನ್ನಡಮ್ಮನ ಸೇವೆಯನ್ನು ಮಾಡಬೇಕು. ಇನ್ನೂ 106 ಜನ ಬಡವರನ್ನ ಮತ್ತು ಸುಮಾರು ಅವ್ರು ಮಾಡ್ತಾ ಇರೋಂಥ ಸೇವೆ 106 ಕಾಲ 106 ಜನಕ್ಕೆ 1000 ಜನಕ್ಕೆ ಸಿಗಲಿ ಅನ್ನೋದೇ ನಮ್ಮ ಆಶೆ. ಮತ್ತು ಅವರು ಇನ್ನೂ 106 ಕಾಲ ಹೆಚ್ಚಿನ ರೀತಿಯಲ್ಲಿ
ಅವರು ದೇವರ ಆರೋಗ್ಯ, ಆಯುಷು, ಸುಖ, ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಅವರು ಇನ್ನೂ ಕನ್ನಡವನ್ನು ಸೇವೆ ಮಾಡೋದಕ್ಕೆ ಇಲ್ಲಿ ಕೃಷ್ಣಯ್ಯವರು ಮತ್ತು ಅಭಯಶೀಲ್ ಅವರಿಬ್ಬರು ಸೇರಿ ಈ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರು ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ದೇವರು ಅವರಿಗೆ ಇದೇ ಥರ ಇನ್ನೂ 100 ವರ್ಷ ಸೇವೆ ಮಾಡಲಿ ಅಂತಲೇ ನಮ್ಮ ಹಾರೈಸ್ತಾ ಇದ್ದೀವಿ. ಡಾಕ್ಟರ್ ಶಿವಶಂಕರ್, ಕರ್ನಾಟಕ ವಿದ್ಯಾರ್ಥಿ ವೇದಿಕೆ ರಾಜ್ಯಾಧ್ಯಕ್ಷರು. ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಶಿವಶಂಕರ್ ಅವರು ಪ್ರತಿ ವರ್ಷ ಅಭಯ ಸಮಾಜ ಸೇವಾ ಸಂಸ್ಥೆಗೆ ನಿರಂತರವಾಗಿ ನಾವು ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಇದೇ ರೀತಿ ಅವರು ಕೂಡ ಬಹಳಷ್ಟು ಸೇವೆ ಮಾಡ್ತಾ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಅನೇಕ ಮಕ್ಕಳಿಗೆ ಅವರು ಸಹಾಯ ಮಾಡ್ತಾ ಓದಿಸ್ತಾ ಬರ್ತಾ ಇದ್ದಾರೆ. ಅವರ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಹಾಗೂ ನಮ್ಮ ಜೊತೆಗೆ ಕೂಡ ಅವರು ಕೆಲಸ ಮಾಡ್ತಾ ಇನ್ನಷ್ಟು ಅವರಿಗೆ ಪ್ರಾಪ್ತಿಯಾಗಲಿ. ಇಲ್ಲಿ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಹಾರೈಸಲಿಕ್ಕೆ ಹೃದಯಪೂರ್ವಕವಾಗಿ ಎಲ್ಲರಿಗೂ ಕೂಡ ಧನ್ಯವಾದ. ಅಭಯಶೀಲ ಮೇಡಮ್ ಅವರು ವರ್ಷನೂ ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಜನಕ್ಕೆ ಒಂದು ಒಳ್ಳೆ ಕೆಲಸ ಆಗಿರ್ಬೋದು, ಅವರು ಒಂದು ಜನಸೇವೆ ಆಗಿರ್ಬೋದು, ನನಗೆ ತುಂಬ ಇಷ್ಟ ಆಯಿತು. ಅವ್ರು ಹೀಗೆ ಜನಸೇವೆ ಮಾಡಿಕೊಂಡು ಇನ್ನೂ ಹೆಚ್ಚು ಹೆಸರು ಮಾಡಲಿ. ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಗೆ ತುಂಬ ಖುಷಿ ಆಯಿತು. ಅವ್ರದ್ದು ಇವತ್ತು ಹುಟ್ಟುಹಬ್ಬ ಇದೆ, ಹಾಗಾಗಿ ದೇವರು ಅವ್ರಿಗೆ ಆಯುಷು, ಆರೋಗ್ಯ, ಸುಖಶಾಂತಿ, ಸಂಪತ್ತು ಕೊಟ್ಟು ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವಂಥ ಶಕ್ತಿ ಅವ್ರಿಗೆ ಭಗವಂತ ಕೊಡಲಿ ಅಂತ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮೇಡಮ್ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿಗೆ ನಾನು ನಿಜವಾಗ್ಲೂ ಸ್ವಪ್ನಜಿ ಅಂತ ಕರ್ನಾಟಕ ಕನ್ನಡ ಪ್ರಸಂಗಗಳು ಹೋಗಿದ್ರೆ ಅದೇ ಹುಟ್ಟುಹಬ್ಬಕ್ಕೆ ಶಿವಕುಮಾರ ಸ್ವಾಮೀಜಿ ಚಾರಿಟಬಲ್ ಟ್ರಸ್ಟ್ ಆಮೇಲೆ ಕಾರ್ಮಿಕರ ಘಟಕದ ನಮ್ಮ ಮಹೇಶ್ ಅವರು, ರಾಮು ಅವರು, ರೋಹಿಣಿ ಅವರು ಎಲ್ಲರೂ ಒಂದು ಶುಭ ಕೋರುತ್ತಾರೆ. ಮತ್ತು ಅಭಯಶೀಲ ಅವರ ಸಮಾಜ ಸೇವೆ ಇಡೀ ಕರ್ನಾಟಕದತ್ತ ಹೋಗ್ತಾ ಇದೆ. ಅವರ ಒಳ್ಳೆಯ ಗುಣ, ಅವರ ಒಳ್ಳೆಯ ನಡವಳಿಕೆ, ಅವರ ಸಮಾಜ ಸೇವೆ ಇನ್ನೂ ಮುಂದುವರಿಲಿ. ತಾಯಿ ಭುವನೇಶ್ವರಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಆತ್ಮೀಯ ಹೋರಾಟಗಾರರು, ನನ್ನ ಪ್ರೀತಿಯ ಸಹೋದರರು ನನ್ನ ಹುಟ್ಟುಹಬ್ಬಕ್ಕೆ ಬಂದು ಪ್ರತಿ ವರ್ಷ ನನಗೆ ಆಶೀರ್ವಾದ ಮಾಡಿ ಇನ್ನಷ್ಟು ಚೈತನ್ಯನ ತುಂಬ್ತಾ ಇದ್ದಾರೆ. ಈ ಸೇವೆ ನಿರಂತರವಾಗಿ ಹೀಗೆ ನಡೀಲಿ, ಪ್ರೇಮ ನಿರಂತರವಾಗಿ ನಾನು ಕೊನೆ ಉಸಿರಿರೋವರೆಗೂ ನಾನು ನೆನಪಿನಲ್ಲಿ ಇಟ್ಕೋತೀನಿ. ಎಲ್ಲರ ಪ್ರೀತಿಗೆ ನಮ್ಮ ತಾಯಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೊಡ್ತಾ, ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾನು ಸಮಾಜ ಸೇವಾ ಸಂಘದ ಏನು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಭಯಶೀಲ ಅವರ ಹುಟ್ಟುಹಬ್ಬ. ಹಾಗಾಗಿ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರಿಗೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು